ಮತ್ತೆ ದುಬೈಗೆ ಹಾರಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ದೆಹಲಿಯಿಂದ ನೇರವಾಗಿ ದುಬೈಗೆ ಸಚಿವರು ಪ್ರಯಾಣವನ್ನ ಬೆಳೆಸಿದ್ದಾರೆ. 3 ರಿಂದ 4 ದಿನ ದುಬೈನಲ್ಲೇ ಇರಲಿದ್ದಾರೆ ಸತೀಶ್ ಜಾರಕಿಹೊಳಿ. ಬಿಸಿನೆಸ್ ಟ್ರಿಪ್ ನೆಪದಲ್ಲಿ ದೆಹಲಿಗೆ ಹಾರಿದ್ದಾರೆ. 2 ದಿನಗಳ ಕಾಲ ದೆಹಲಿಯಲ್ಲಿ ತಂಗಿದ್ರು ಸತೀಶ್ ಜಾರಕಿಹೊಳಿ. ನಡೆಯಿಂದಾಗಿ ಡಿಕೆಶಿ ಎದೆಯಲ್ಲಿ ಢವಢವ ಶುರುವಾಗಿದೆ. ಡಿಸಿಎಂ ವಿಚಾರದಲ್ಲಿ ಅಸಮಾಧಾನಗೊಂಡಿದ್ರು ಸತೀಶ್ ಜಾರಕಿಹೊಳಿ. 3 ಮಂದಿ ಡಿಸಿಎಂ ಅನ್ನ ಮಾಡಿ ಎಂದು ಪಟ್ಟಣ ಕೂಡ ಹಿಡಿದಿದ್ರು. ಸತೀಶ್ ನಡೆಯಿಂದಾಗಿ ಈಗ ಡಿಕೆಶಿ ಎದೆಯಲ್ಲಿ ಢವಢವ ಶುರುವಾಗಿರುವಂತದ್ದು. ಡಿಸಿಎಂ ವಿಚಾರದಲ್ಲಿ ಅಸಮಾಧಾನಗೊಂಡಿದ್ದಾರೆ. 3 ಡಿಸಿಎಂಗಳನ್ನ ಮಾಡಬೇಕು ಅನ್ನುವಂತಹ ಒಂದು ಪಟ್ಟಣ ಕೂಡ ಹಿಡಿದಿದ್ರು. ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಿದ್ದಂತೆ ಡಿಸಿಎಂ ವಿಚಾರವಾಗಿ ಹೆಚ್ಚು ಚರ್ಚೆಗೆ ಬರ್ತಾ ಇತ್ತು. ಆದ್ರೆ ಈಗ ಡಿಸಿಎಂ ವಿಚಾರವಾಗಿ ಹೈಕಮಾಂಡ್ ಚುನಾವಣೆಯವರೆಗೂ ಕೂಡ ಯಾವುದೇ ಒಂದು ಬದಲಾವಣೆ ಇಲ್ಲ ಅನ್ನುವಂತಹ ಹೇಳಿಕೆಯಿಂದಾಗಿ ಸತೀಶ್ ಜಾರಕಿಹೊಳಿ ಅಸಮಾಧಾನಗೊಂಡಿದ್ರು. ಹೀಗಾಗಿ ದೆಹಲಿಯಿಂದ ನೇರವಾಗಿ ದುಬೈಗೆ ಹಾರಿದ್ದಾರೆ. ಇದರಿಂದಾಗಿ ಡಿಕೆಶಿ ಎದೆಯಲ್ಲಿ ಢವಢವ ಶುರುವಾಗಿದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ವಿಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿಜಯ್, ಈಗ ಸತೀಶ್ ಜಾರಕಿಹೊಳಿ ದುಬೈಗೆ ಹಾರೋದ್ರಿಂದ ಡಿಕೆಶಿ ಎದೆಯಲ್ಲಿ ಯಾಕೆ ಢವಢವ ಶುರುವಾಗುತ್ತೆ? ಚೈತ್ರ, ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ. ಸಂಕ್ರಾಂತಿ ಬಳಿಕ ಒಂದಷ್ಟು ಬೆಳವಣಿಗೆಗಳು ಆಗ್ತವೆ ಅನ್ನುವಂಥದ್ದು ಪಕ್ಷದಲ್ಲಿ ಭಾರಿ ಚರ್ಚೆ ಉಂಟಾಗಿರುವಂಥದ್ದು. ಇದಕ್ಕೆ ಪೂರಕವಾಗಿ ಕಳೆದ 15 ದಿವಸದಿಂದ ಸತೀಶ್ ಜಾರಕಿಹೊಳಿ ಅವರ ನಡೆ ಏನಿದೆ ಒಂದಷ್ಟು ಅನುಮಾನದ ಜೊತೆಗೆ ಒಂದಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು. ಇದರ ಬೆನ್ನಲ್ಲೇ ಯಾಕಂದ್ರೆ ಶಾಸಕರ ಗುಂಪನ್ನು ಕಟ್ಕೊಂಡಿರುವಂಥದ್ದು ಸತೀಶ್ ಜಾರಕಿಹೊಳಿ ಅವರು ಪೆರೇಡ್ ಅನ್ನು ನಡೆಸಿರುವಂಥದ್ದು, ಒಂದು ಬಣವನ್ನು ಸೃಷ್ಟಿ ಮಾಡಿರುವಂಥದ್ದು. ಆದರೆ ಈಗ ಸತೀಶ್ ಜಾರಕಿಹೊಳಿ ಅವರು ಏನು ದಿಢೀರನೆ ದೆಹಲಿ ಏನು ದುಬೈಗೆ ಹೋಗಿರುವಂಥದ್ದಿದೆ. ಒಂದಷ್ಟು ಅನುಮಾನದ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಡಿ.ಕೆ. ಶಿವಕುಮಾರ್ ವಿರುದ್ಧ ಸಿಡಿದೆದ್ದಿರುವಂತಹ ಸತೀಶ್ ಜಾರಕಿಹೊಳಿ 4 ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ರು. ಆದರೆ ಡಿ.ಕೆ. ಶಿವಕುಮಾರ್ ಅವರ ಒತ್ತಡಕ್ಕೆ ಮಣಿದಂತ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನ ಇಲ್ಲ ಅಂತ ನೇರ ಸಂದೇಶ ರವಾನೆ ಮಾಡಿರುವುದೇನಿದೆ ಅದು ಸತೀಶ್ ಜಾರಕಿಹೊಳಿ ಅವರ ಸಿಟ್ಟಿಗೆ ಕಾರಣ ಆಗಿರುವಂಥದ್ದು. ಕೇವಲ ಉಪಮುಖ್ಯಮಂತ್ರಿ ಸ್ಥಾನ ಅಲ್ಲ, ಬೆಳಗಾವಿಯ ಒಂದಷ್ಟು ರಾಜಕಾರಣದಿಂದ ಡಿ.ಕೆ. ಶಿವಕುಮಾರ್ ಅವರ ಹಸ್ತಕ್ಷೇಪದಿಂದ ರೊಚ್ಚಿಗೆದ್ದಿರುವಂತಹ ಸಿಡಿದೆದ್ದಿರುವಂತಹ ಸತೀಶ್ ಜಾರಕಿಹೊಳಿ ತಮ್ಮದೇ ಆದ ಒಂದಷ್ಟು ಅನುಮಾನ ರೀತಿಯ ನಡೆಗಳನ್ನು, ಅಂದ್ರೆ ಪಕ್ಷದ ಅಥವಾ ಸರ್ಕಾರದ ವಿರುದ್ಧದ ಅನುಮಾನ ರೀತಿಯ ನಡೆಗಳನ್ನು ಅನುಸರಿಸ್ತಾ ಇರೋದು ಈಗ ದುಬೈಗೆ ಹೋಗಿರೋದೇನಿದೆ ಒಂದಷ್ಟು ಬೇರೆ ಬೇರೆ ರೀತಿಯ ರಾಜಕೀಯ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಅಂದ್ರೆ ಈಗ ಪಕ್ಷ ಬಿಟ್ಟು ಹೋಗ್ತಾರೆ ಅಥವಾ ಸರ್ಕಾರ ಬಿಡಿಸ್ತಾರೆ ಅನ್ನೋಂಥದ್ದು ಒಂದು ಭಾಗ. 2ನೇ ಭಾಗ, ಸಿದ್ದರಾಮಯ್ಯ ಅವರು ಪರಮಾಪ್ತ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಏನ್ ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂತಹ ವಿಚಾರ ಆಗಿರುವಂಥದ್ದು. ನೋಡ್ಬೇಕು, ರಾಜಕೀಯವಾಗಿ ಯಾವಾಗ ಏನ್ ಬೇಕಾದ್ರೂ ಕೂಡ ಆಗ್ಬಹುದು. ಇಂದಿನ ಇತಿಹಾಸವನ್ನು ನೋಡೋದಾದ್ರೆ ಈಗ ಸತೀಶ್ ಜಾರಕಿಹೊಳಿ ಜೊತೆ ಯಾರ್ಯಾರು ಹೋಗಿದ್ದಾರೆ ಅಥವಾ ಅಲ್ಲಿ ಏನ್ ಚರ್ಚೆ ಆಗುತ್ತೆ ಅನ್ನೋದು ಕೂಡ ರಾಜಕೀಯವಾಗಿ ಒಂದಷ್ಟು ಕುತೂಹಲ ಕೇಳಿಸಿರುವಂಥದ್ದು. 17ನೇ ತಾರೀಕು ವಾಪಸ್ ಬರ್ತಾರೆ. ಈ ಹಿನ್ನೆಲೆಯಲ್ಲಿ ಬಂದ ನಂತರ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಆದ್ರೆ ಒಂದೊಂದು ಬಹಳ ಸ್ಪಷ್ಟ, ಕಾಂಗ್ರೆಸ್ನಲ್ಲಿ ಏನೋ ಒಂದು ಆಗ್ತಾ ಇದೆ, ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋ ಒಂದು ಸಂದೇಶ ಹೋಗ್ತಾ ಇರುವಂಥದ್ದು. ಚೈತ್ರ, ಧನ್ಯವಾದ ವಿಜಯ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.